ಮಾಲೂರು ಪಟ್ಟಣದ ಅರಳೇರಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೌರ್ಣಿಮೆ ಸಂಭ್ರಮ ಸಡಗರದಿಂದ ನಡೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತಾದಿಗಳು ಸಾಯಿಬಾಬಾ ದರ್ಶನ ಪಡೆದು ಪುನೀತರಾದರು. ಜೊತೆಗೆ ಪ್ರಸಾದವನ್ನು ಸ್ವೀಕರಿಸಿ ಸಾಯಿಬಾಬಾ ಕೃಪೆಗೆ ಪಾತ್ರರಾಗಿದ್ದಾರೆ. ಬಂದಿದ್ದ ಭಕ್ತರು ತಮಗಿಷ್ಟವಾಗುವ ರೀತಿಯಲ್ಲಿ ಹಲವು ಕಾಣಿಕೆಗಳನ್ನು ಸಾಯಿಬಾಬಾ ಪಾದಗಳಿಗೆ ಒಪ್ಪಿಸಿದರು. ಬಹಳ ಅದ್ಧೂರಿಯಾಗಿ ದೇವಾಲಯವನ್ನು ಅಲಂಕರಿಸಲಾಗಿದ್ದು ಭಕ್ತಾದಿಗಳನ್ನು ಆಕರ್ಷಿಸುವಂತಿತ್ತು. ಜೊತೆಗೆ ಮಧುವಣ ಗೀತೆಯಂತೆ ಸಿಂಗಾರಗೊಂಡಿತ್ತು. ಇದರೊಂದಿಗೆ ಭಜನೆ ಕಾರ್ಯಕ್ರಮವೂ ನಡೆಯಿತು. ಇನ್ನು ಈ ಸಮಾರಂಭಕ್ಕೆ ಶಾಸಕ ನಂಜೇಗೌಡರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಅವರನ್ನು ಬಹಳ ಗೌರವದಿಂದ ಸನ್ಮಾನಿಸಲಾಯಿತು. ನಂತರ ನಂಜೇಗೌಡರು ಬಂದಿದ್ದ ಭಕ್ತಾದಿಗಳಿಗೆ ಹಾಗೂ ದೇವಾಲಯದ ಆಡಳಿತ ಮಂಡಳಿಯವರ ಜೊತೆ ತುಸು ಕಾಲ ಕಳೆದರು ಹಾಗೂ ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳನ್ನು ತಿಳಿಸಿದರು. ನಂತರ ಮಾತನಾಡಿದ ನಂಜೇಗೌಡರು, ಮಾಲೂರು ಪಟ್ಟಣದ ಅರಳೇರಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೌರ್ಣಿಮೆಯ ಆಚರಣೆ ನಡೀತಾ ಇದೆ. ಆದ್ದರಿಂದ ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಹಳ ವರ್ಷಗಳಿಂದಲೂ ಬರುತ್ತಿದ್ದಾರೆ. ಬಂದ ಭಕ್ತಾದಿಗಳಿಗೆ ಪ್ರತಿಯೊಂದು ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಾಯಿಬಾಬಾ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಅಪ್ಪಾಜಿ ಗೌಡ, ನಮ್ಮ ದೇವಾಲಯದಲ್ಲಿ ಬಹಳ ಅದ್ಧೂರಿಯಾಗಿ ಗುರುಪೌರ್ಣಿಮೆ ಮಹೋತ್ಸವ ನಡೆಯುತ್ತಿದೆ. ಇದಕ್ಕಾಗಿ ಸಹಸ್ರಾರು ಭಕ್ತಾದಿಗಳು ಬಂದಿದ್ದು ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯಗಳು ಶುರುವಾಗಿವೆ. ಬಹಳ ಅದ್ಧೂರಿಯಾಗಿ ದೇವಾಲಯವನ್ನು ಅಲಂಕರಿಸಲಾಗಿದ್ದು ಅದಕ್ಕಾಗಿ 3 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದು ಸಹ ಭಕ್ತಾದಿಗಳ ಹಣವೇ ಆಗಿದೆ. ಮುಂದಿನ ದಿನಗಳಲ್ಲಿ ಗುರುಪೌರ್ಣಿಮೆಯನ್ನು ಮತ್ತಷ್ಟು ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು. ಆ ಸಾಯಿಬಾಬಾ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸಿದರು. ನನ್ನ ತಾಲೂಕಿನ ಜನತೆಗೆ ಗುರುಪೌರ್ಣಿಮೆ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಲ್ಲಿ ನಮ್ಮ ಸಾಯಿಬಾಬಾ ಅರಳೇರಿ ರಸ್ತೆಯಲ್ಲಿ ಸಾಯಿಬಾಬಾ ಮಂದಿರ ಇದೆ. ಆ ಮಂದಿರದಲ್ಲಿ ಇವತ್ತು ಗುರುಪೌರ್ಣಿಮೆ ಆಚರಣೆ ಮಾಡ್ತಾ ಇದ್ದಾರೆ. ಸುಮಾರು ಸಾವಿರಾರು ಜನ ಪ್ರತಿ ವರ್ಷ ಕೂಡ ನಮ್ಮ ಸಾಯಿಬಾಬಾ ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಅದಕ್ಕೆ ಈ ಭಾಗದ ಎಲ್ಲ ಮುಖಂಡರುಗಳು ಕೂಡ ಎಷ್ಟೇ 1000 ಜನ ಭಾಗವಹಿಸಿದ್ರು ಕೂಡ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟು ಎಲ್ಲ ನಿಂತು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಈ ಕಾರ್ಯಕ್ರಮ ಆಯೋಜಕರು ಯಾರಿದ್ದಾರೆ ಅವರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತೇನೆ. ವಿಶೇಷವಾಗಿ ಆ ಮಹಾತ್ಮ ಸಾಯಿಬಾಬಾ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಮಾಲೂರು ಪಟ್ಟಣದಲ್ಲಿ ಅರಳೇರಿ ರಸ್ತೆಯಲ್ಲಿ ಇರತಕ್ಕಂಥ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಗುರುಪೌರ್ಣಿಮೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಗುರುಪೌರ್ಣಿಮೆ ಅಂದರೆ ನಾಡಿನಾದ್ಯಂತ ಎಲ್ಲ ಕಡೆಯೂ ನಡೀತಿದೆ. ಗುರುಗಳಿಗೆ ನಮ್ಮ ಸಮೂಹದಲ್ಲಿ ಇವತ್ತು ಎಲ್ಲ ಬೆಳಗಿನಿಂದ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇದೆ. ಭಗವಂತನ ಆಶೀರ್ವಾದ ಪಡೀಲಿಕ್ಕೆ ಸುಮಾರು ಇವತ್ತು ಒಂದು 15-20 ಸಾವಿರ ಜನ ಇವತ್ತು ಭಕ್ತರು ಬಂದು ಹೋಗುವಂಥ ಒಂದು ವ್ಯವಸ್ಥೆ ಇದೆ. ಬೆಳಗಿಂದ ಸಾಯಂಕಾಲವರೆಗೂ ಅನ್ನದಾನವೂ ಸಹ ಭಾಳ ಇದೆ. ಭಕ್ತಾದಿಗಳ ಸಹಕಾರದಿಂದ ಇವತ್ತು ಇಷ್ಟು ಅದ್ಧೂರಿಯಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ನಡೀತಾ ಇದೆ. ಆ ಭಗವಂತ ಎಲ್ಲರನ್ನೂ ಬರಮಾಡಿಕೊಂಡು ಅವರಿಂದ ಸೇವೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಬಾಬಾ ಎಲ್ರಿಗೂ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಇದು ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥ ಒಂದು ಕಾರ್ಯಕ್ರಮ. ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡಿ, ಕಷ್ಟಗಳನ್ನು ದೂರ ಮಾಡಿ ಎಲ್ಲರಿಗೂ ಸುಖ ಸಂತೋಷ ಆರೋಗ್ಯವನ್ನು ಕೊಡಲಿ ಅಂತ ಹೇಳಲಿಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ. ಭಗವಂತ ಈ ಬಾರಿ ಅದ್ದೂರಿಯಾಗಿ ನಾವು ಮಾಡಬೇಕಾದ ಕಾರಣ ಏನಪ್ಪ ಅಂದರೆ ಭಕ್ತರು ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಹೂವಿನ ಅಲಂಕಾರ ಮಾಡಬೇಕಾದ್ರೆ 3 ಲಕ್ಷ ರೂಪಾಯಿ ಆಗಿದೆ. 3 ಲಕ್ಷ ರೂಪಾಯಿ ನಾವು ಯಾರು ಕೊಡ್ಲಿಕ್ಕೆ ಆಗಲ್ಲ, ಎಲ್ಲ ಭಕ್ತರು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಅನ್ನದಾನ 80 ಮೂಟೆ ಅಕ್ಕಿ ಬಂದಿದೆ, ಅದಕ್ಕೆ ದಿನಸಿಗಳು ಬೇರೆ ಬಂದಿದೆ. ಎಲ್ಲ ಭಕ್ತರು ಕೊಡ್ತಾ ಇದ್ದಾರೆ. ಎಲ್ಲ ನಾನು ಮುಂದೆ ನೀನು ಮುಂದೆ ಅಂತ ಎಲ್ಲ ಸಮೂಹದಿಂದ ಬಂದು ಇದೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಆದ್ದರಿಂದ ಇಷ್ಟು ಅದ್ದೂರಿಯಾಗಿ ನಡೀತಾ ಇದೆ. ಸಂಗೀತ ಕಾರ್ಯಕ್ರಮ ಬೇರೆ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ನಿಮ್ಮ ಎಲ್ಲ ಭಕ್ತರ ಸಹಕಾರದಿಂದ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಭಗವಂತ ಮಾಡಿಸ್ಕೊಳ್ತಾರೆ ಅಂತ ಹೇಳಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಮತ್ತು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಏನು ಸರ್ ವಿಶೇಷ ಈ ಬಾರಿ? ವಿಶೇಷ ಮತ್ತೊಂದು ವಿಶೇಷ ಏನಂದರೆ ಇವತ್ತು ಇಲ್ಲಿ ಲಯನ್ಸ್ ಕ್ಲಬ್ಬಿಂದ ಇವತ್ತು ಹೆಲ್ತ್ ಕ್ಯಾಂಪು ಬ್ಲಡ್ ಕ್ಯಾಂಪ್ ಅದನ್ನು ಒಂದು ಸಹ ನಮ್ಮ ಶಿರಡಿ ಸಾಯಿಬಾಬಾ ಟ್ರಸ್ಟ್ ವತಿಯಿಂದ ಸಂಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ ಅವರು. ಇವತ್ತು ಅದು ಸಹ ಜನ ಕಲ್ಯಾಣಕ್ಕೆ ಆಗಲಿಕ್ಕೆ ಉಪಯೋಗ ಆಗಲಿಕ್ಕೆ ಸಹ ಮಾಡ್ತಾ ಇದ್ದಾರೆ. ಅದು ಬಹಳ ಉತ್ತಮವಾದಂಥ ಕೆಲಸ. ಭಗವಂತ ಎಲ್ಲರೂ ಒಂದು